ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ 4 ವಾರಗಳು ಕಳೆದೋಗಿದೆ. ಕಾರಣ ನೆಟ್ವರ್ಕ್ ಪ್ರಾಬ್ಲಮ್, ಹಾಗೆ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಹಾಕಿರಲಿಲ್ಲ. ಇವತ್ತಿಂದ ಪ್ರಾರಂಭ ಮಾಡ್ತಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ, ಇಷ್ಟು ಲಾಂಗ್ ಟೈಮ್ ವಿಡಿಯೋ ಹಾಕ್ತಿರೋದಕ್ಕೆ ಅಂತ ಕೇಳ್ತಾ ವಿಡಿಯೋನ ಪ್ರಾರಂಭಿಸ್ತೀನಿ ಸ್ನೇಹಿತರೆ. ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 164ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಆ ಸಂಭಾಷಣೆಯನ್ನು ಕೇಳುತ್ತಾ ಆ ಸಭೆಯಲ್ಲಿ ಉಪಸ್ಥಿತನಿದ್ದಂಥ ಹನುಮಂತನಿಗೆ ರಾಮನ ಮಾತುಗಳನ್ನು ಕೇಳಿ ಅಲೌಕಿಕ ಆನಂದವಾಯಿತು. ಆಗ ಆ ಮಹಾಮುನಿಗಳು ಹನುಮಂತನನ್ನು ಶಕ್ತಿಯಲ್ಲಿ, ವೇಗದಲ್ಲಿ ಮತ್ತು ಬುದ್ಧಿಶಕ್ತಿಯಲ್ಲಿ ಯಾರೂ ಹೋಲಿಸಲಾರರು. ಆದರೆ ಅವನು ಆ ಸಮಯದಲ್ಲಿ ತನ್ನ ನಿಜವಾದ ಶಕ್ತಿಯನ್ನು ಮರೆತಿದ್ದನು. ಅದು ಏಕೆ ಎಂದು ವಿವರಿಸಲು ನಾನು ಅವನ ಜೀವನಗಾಥೆಯನ್ನು ಹೇಳುತ್ತೇನೆ, ದಯವಿಟ್ಟು ಆಲಿಸು ಎಂದು ಹೇಳಿ ಮಾತನ್ನು ಮುಂದುವರೆಸಿದರು. ಹನುಮಂತನು ವಾಯು ಹಾಗೂ ಮೇರು ಪರ್ವತದ ಮೇಲೆ ವಾಸವಾಗಿದ್ದ ವಾನರ ಮುಖಂಡನಾದ ಕೇಸರಿಯ ಹೆಂಡತಿಯಾದ ಅಂಜನಾಳಿಂದ ಜನಿಸಿದನು. ಮಗುವಿಗೆ ಜನ್ಮ ನೀಡಿದ ಆಂಜನೇಯು ಅವನಿಗೋಸ್ಕರ ಕೆಲ ಹಣ್ಣುಗಳನ್ನು ಸಂಗ್ರಹಿಸಲು ತೆರಳಿದಾಗ ಹಸಿದಿದ್ದ ಮಗುವು ಅಳತೊಡಗಿತು. ಆ ಸಮಯದಲ್ಲಿ ಸೂರ್ಯನು ಆಕಾಶದಲ್ಲಿ ಮೇಲಕ್ಕೇರುತ್ತಿರುವುದನ್ನು ಕಂಡು ಆ ಹೊಳೆಯುತ್ತಿದ್ದ ಗೋಲಾಕಾರದ ಸೂರ್ಯನನ್ನು ಒಂದು ಹಣ್ಣೆಂದು ಭಾವಿಸಿದ ಆ ವಾನರ ಶಿಶುವು ಅದನ್ನು ಹಿಡಿಯಲೆಂದು ಆಕಾಶಕ್ಕೆ ಹಾರಿತು. ವಾಯುಪುತ್ರನು ಆಕಾಶದಲ್ಲಿ ವೇಗವಾಗಿ ಹಾರುತ್ತಿರುವುದನ್ನು ಕಂಡು ಆಶ್ಚರ್ಯಗೊಂಡ ದೇವತೆಗಳು, ಮನಸ್ಸಾಗಲಿ ಅಥವಾ ಗರುಡನಾಗಲಿ ಇಷ್ಟು ವೇಗವಾಗಿ ಚಲಿಸಲು ಸಾಧ್ಯವಿಲ್ಲ. ಅವನು ಈ ಚಿಕ್ಕ ವಯಸ್ಸಿನಲ್ಲಿಯೇ ಇಷ್ಟು ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಿರುವಾಗ ಇನ್ನು ಬೆಳೆದು ದೊಡ್ಡವನಾದ ಮೇಲೆ ಏನು ಕತೆ ಎಂದು ಉದ್ಗರಿಸಿದರು. ತನ್ನ ಮಗುವನ್ನು ಸೂರ್ಯನ ಕಿರಣಗಳ ತಾಪದಿಂದ ರಕ್ಷಿಸಬೇಕೆಂದು ವಾಯುವು ಅವನನ್ನು ಹಿಂಬಾಲಿಸಿದನು. ವಾನರ ಶಿಶುವು ಸೂರ್ಯನನ್ನು ಸಮೀಪಿಸಿದಾಗ ಆ ಮಗುವಿನ ಮುಗ್ಧತೆಯನ್ನು ಕಂಡ ಹಾಗೂ ಅವನು ಭವಿಷ್ಯದಲ್ಲಿ ರಾಮನ ಪರವಾಗಿ ಮಾಡುವ ಕಾರ್ಯವನ್ನು ಗಣನೆಗೆ ತೆಗೆದುಕೊಂಡ ಸೂರ್ಯನು ಅವನನ್ನು ಸುಡದೆ ಬಿಟ್ಟನು. ಹೀಗೆ ವಾಯುಪುತ್ರನು ಸೂರ್ಯನ ರಥದಲ್ಲಿ ಸೂರ್ಯನ ಪಕ್ಕದ ಆಸನವನ್ನು ಸ್ವೀಕರಿಸಿದನು. ಬಳಿಕ ರಾಹುವು ಸೂರ್ಯನ ಮೇಲೆ ಆಕ್ರಮಿಸಿದಾಗ ಪುಟ್ಟ ವಾನರನು ಅವನನ್ನು ಹಿಡಿದುಕೊಂಡನು. ಆದರೆ ಮರುಕ್ಷಣವೇ ಗ್ರಹಾಧಿಪತಿಗಳಲ್ಲಿ ಅತಿ ಕೆಟ್ಟವನಾದ ರಾಹುವು ಆ ಮಗುವಿನ ಹಿಡಿತದಿಂದ ತಪ್ಪಿಸಿಕೊಂಡು ಭಯದಿಂದ ಇಂದ್ರನ ಬಳಿಗೆ ಹೋಗಿ, ನನ್ನ ಹಸಿವನ್ನು ನೀಗಿಸಿಕೊಳ್ಳಲು ನನಗೆ ಸೂರ್ಯ ಮತ್ತು ಚಂದ್ರರನ್ನು ನೇಮಿಸಲಾಗಿದ್ದರೂ ನನ್ನ ಪಾಲನ್ನು ಇನ್ನೊಬ್ಬನು ತೆಗೆದುಕೊಂಡಿರುವ ಹಾಗೆ ಕಾಣುತ್ತಿದೆ. ನಾನು ಸೂರ್ಯದೇವನ ಬಳಿ ಹೋದಾಗ ಇನ್ನೊಬ್ಬ ರಾಹು ಸೂರ್ಯನನ್ನು ಆಕ್ರಮಿಸುತ್ತಿರುವುದನ್ನು ಕಂಡೆ ಎಂದು ದೂರಿದನು. ಇದನ್ನು ಕೇಳಿ ಅತ್ಯಾಶ್ಚರ್ಯಗೊಂಡ ಇಂದ್ರನು ತನ್ನ ಐರಾವತದ ಮೇಲೆ ಕುಳಿತು ಸೂರ್ಯದೇವನ ಕಡೆಗೆ ಹೊರಟನು. ರಾಹು ಸೂರ್ಯನಲ್ಲಿಗೆ ಮೊದಲು ತಲುಪಿದಾಗ ಅವನನ್ನು ಕಂಡ ವಾಯುಪುತ್ರನು ಅವನನ್ನೊಂದು ಬೃಹದಾಕಾರವಾದ ಫಲವೆಂದು ಭಾವಿಸಿ ಅವನನ್ನು ಹಿಡಿಯಲು ಹಾರಿದನು. ರಾಹು ರಕ್ಷಣೆಗಾಗಿ ಅಳುತ್ತಾ ಕೂಡಲೇ ಓಡಿದಾಗ ಹತ್ತಿರದಲ್ಲೇ ಇದ್ದ ಇಂದ್ರನು ಅವನಿಗೆ ಅಭಯ ನೀಡಿದನು. ನಂತರ ಐರಾವತವನ್ನು ಕಂಡ ಆ ಹಸಿದಿದ್ದಂತಹ ಮಗುವು ಅದನ್ನೊಂದು ದೊಡ್ಡ ಬಿಳುಪಾದ ಹಣ್ಣೆಂದು ಭಾವಿಸಿ ಅದರ ಕಡೆಗೂ ನುಗ್ಗಿತು. ವಾಯುಪುತ್ರನು ತನ್ನ ಕಡೆಗೆ ಬರುತ್ತಿದ್ದುದನ್ನು ಕಂಡ ಇಂದ್ರನು ತನ್ನ ವಜ್ರಾಯುಧವನ್ನು ಪ್ರಯೋಗಿಸಿದಾಗ ಅದರ ಹೊಡೆತದಿಂದ ವಾನರ ಪುತ್ರನು ಒಂದು ಪರ್ವತದ ಮೇಲೆ ಬಿದ್ದಾಗ ಅವನ ದವಡೆಯು ಮುರಿಯಿತು ಹಾಗೂ ಅವನು ತನ್ನ ಪ್ರಾಣವನ್ನು ತ್ಯಜಿಸಿದನು. ಇದನ್ನು ಕಂಡು ಆಕ್ರೋಶಗೊಂಡ ವಾಯುದೇವನು ತನ್ನ ಮೃತ ಮಗನನ್ನು ಎತ್ತಿಕೊಂಡು ಪರ್ವತದ ಗುಹೆಯೊಂದನ್ನು ಸೇರಿಕೊಂಡನು. ವಾಯುದೇವನು ಸ್ತಬ್ಧನಾದಾಗ ಎಲ್ಲ ಜೀವಿಗಳು ಉಸಿರುಗಟ್ಟಿ ಹೊಟ್ಟೆಯುಬ್ಬಿ ಸಂಕಟಕ್ಕೊಳಗಾದರೂ ತಮ್ಮ ಉಬ್ಬಿದ ಹೊಟ್ಟೆಗಳೊಂದಿಗೆ ಬ್ರಹ್ಮದೇವನನ್ನು ಸಮೀಪಿಸಿದ ದೇವತೆಗಳು ತಮ್ಮ ಅವಸ್ಥೆಯ ಬಗ್ಗೆ ಆತಂಕದಿಂದ ವಿವರಿಸಿದರು. ಆಗ ಬ್ರಹ್ಮದೇವನು, ಓಹೋ ದೇವತೆಗಳೇ, ವಾಯುದೇವನ ಕೋಪದಿಂದ ನೀವೆಲ್ಲರೂ ಈ ತೆರನಾದ ಕಷ್ಟವನ್ನು ಅನುಭವಿಸುತ್ತಿರುವಿರಿ. ವಾಯುದೇವನ ಪ್ರಾಮುಖ್ಯತೆಯನ್ನು ನೀವು ಅರಿತುಕೊಳ್ಳಬೇಕು. ಇಂದ್ರಿಯ ಗ್ರಾಹ್ಯವಾದ ಭೌತಿಕ ದೇಹವನ್ನು ಅವನು ಪಡೆದಿಲ್ಲವಾದರೂ ಎಲ್ಲ ಜೀವಿಗಳ ಶರೀರದಲ್ಲಿ ಚಲಿಸುತ್ತಾನೆ. ಗಾಳಿ ಇಲ್ಲದೆ ಈ ಭೌತಿಕ ದೇಹವು ಒಂದು ಕಟ್ಟಿಗೆಯ ತುಂಡಿಗಿಂತ ಹೆಚ್ಚೇನಲ್ಲ. ನಾವುಗಳೆಲ್ಲ ಒಟ್ಟಾಗಿ ಹೋಗಿ ವಾಯುದೇವನನ್ನು ಭೇಟಿ ಮಾಡಿ ಈ ಲೋಕದ ಕಲ್ಯಾಣಕ್ಕಾಗಿ ಅವನನ್ನು ಶಾಂತಗೊಳಿಸಬೇಕು ಎಂದರು. ಆಗ ಅವರೆಲ್ಲರೂ ವಾಯುದೇವನಿದ್ದ ಪರ್ವತದ ಗುಹೆಗೆ ಹೋದರು.
ತನ್ನ ಕೈಗಳಲ್ಲಿದ್ದ ತನ್ನ ಮಗನ ಮರಣದಿಂದ ಪೀಡಿತನಾಗಿದ್ದ ವಾಯುದೇವನು ಬ್ರಹ್ಮದೇವನನ್ನು ಕಂಡು ಅವನಿಗೆ ನಮಸ್ಕರಿಸಿದಾಗ ತನ್ನ ಹಸ್ತಗಳನ್ನು ಆ ಮಗುವಿನ ತಲೆಯ ಮೇಲೆ ಪ್ರೀತಿಯಿಂದ ಇಟ್ಟ ಬ್ರಹ್ಮದೇವನು ಅವನನ್ನು ಜೀವಿತಗೊಳಿಸಿದನು. ತನ್ನ ಮಗನು ಬದುಕಿ ಬಂದಂತಹ ಆ ಕ್ಷಣವೇ ವಾಯುದೇವನು ಸಕಲ ಜೀವಿಗಳಲ್ಲಿ ಪ್ರವಹಿಸಲಾರಂಭಿಸಿದಾಗ ಎಲ್ಲ ಜೀವಿಗಳು ಮತ್ತೆ ಸಂತೋಷಗೊಂಡವು. ಆಗ ಅಲ್ಲಿ ನೆರೆದಿದ್ದ ಎಲ್ಲ ದೇವತೆಗಳನ್ನು ಉದ್ದೇಶಿಸಿದ ಬ್ರಹ್ಮದೇವನು, ಭವಿಷ್ಯದಲ್ಲಿ ಈ ಮಗು ವಾನರರನ್ನು ನಿಮ್ಮೆಲ್ಲರ ಕ್ಷೇಮಕ್ಕಾಗಿ ಕಾರ್ಯವೆಸಗುವನು. ಆದ್ದರಿಂದ ನೀವೆಲ್ಲರೂ ಅವನಿಗೆ ವರಗಳನ್ನು ನೀಡಬೇಕೆಂದು ತಿಳಿಸಿದರು. ಬ್ರಹ್ಮದೇವನ ಆಜ್ಞೆಯನ್ನು ಕೇಳಿ ತಾವರೆ ಹೂವುಗಳ ತನ್ನ ಮಾಲೆಯನ್ನು ತೆಗೆದು ಹನುಮಂತನ ಕೊರಳಿಗೆ ಹಾಕಿದ ಇಂದ್ರನು ಈ ಮಗುವಿನ ಮುರಿದ ದವಡೆಯ ಕಾರಣವಾಗಿ ಅವನನ್ನು ಇಂದಿನಿಂದ ಹನುಮಂತ ಎಂದು ಕರೆಯಲಾಗುವುದು. ತನ್ನ ವಜ್ರಾಯುಧದ ಪರಿಣಾಮಗಳಿಂದ ರಕ್ಷಿತನಾಗಿರುವ ಅವನು ಅದರಿಂದ ಇನ್ನು ಹೆದರಬೇಕಾಗಿಲ್ಲ ಎಂದು ಘೋಷಿಸಿದನು. ಬಳಿಕ ಸೂರ್ಯದೇವನು ತನ್ನ ಕಾಂತಿಯ 1% ನಾನು ಅವನಿಗೆ ದಾನ ಮಾಡುತ್ತೇನೆ. ಮೇಲಾಗಿ ಅವನಿಗೆ ಎಲ್ಲ ವೇದಗಳ ಜ್ಞಾನವನ್ನು ಮತ್ತು ವಾಕ್ಚತುರತೆಯನ್ನು ನಾನು ಅನುದಾನ ಮಾಡಿದ್ದೇನೆ ಎಂದರು. ನಂತರ ಯಮರಾಜನು ಹೀಗೆಂದನು, ನಾನು ಹನುಮಂತನಿಗೆ ನನ್ನ ಮೃತ್ಯುದಂಡದಿಂದ ಮತ್ತು ಎಲ್ಲ ರೋಗಗಳಿಂದ ಪ್ರತಿರಕ್ಷಣೆ ನೀಡುತ್ತೇನೆ ಎಂದರು. ನಂತರ ಕುಬೇರನು, ಅವನು ನನ್ನ ಗದೆಯಿಂದ ಪ್ರತಿರಕ್ಷಿತನಾಗಲಿ ಮತ್ತು ಅವನು ಯುದ್ಧದಲ್ಲಿ ಎಂದಿಗೂ ದಣಿಯದಿರಲಿ ಎಂಬುದಾಗಿ ಪ್ರಕಟ ಮಾಡಿದನು. ನಂತರ ಶಿವರು, ಹನುಮಂತನು ನನ್ನಿಂದಾಗಲಿ ಅಥವಾ ನನ್ನ ಯಾವ ಅಸ್ತ್ರಗಳಿಂದಾಗಲಿ ಕೊಲ್ಲಲ್ಪಡುವುದಿಲ್ಲವೆಂದು ನಾನು ಘೋಷಿಸುತ್ತೇನೆ ಎಂದು ತಿಳಿಸಿದರು. ವಿಶ್ವಕರ್ಮನು, ನಾನು ತಯಾರಿಸಿರುವಂತಹ ಯಾವ ಅಸ್ತ್ರದಿಂದಲೂ ಹನುಮಂತನು ಕೊಲ್ಲಲ್ಪಡುವುದಿಲ್ಲವೆಂಬ ವರವನ್ನು ನಾನು ನೀಡುತ್ತೇನೆ ಎಂದರು. ಕಡೆಗೆ ಬ್ರಹ್ಮದೇವನು, ನಾನು ಹನುಮಂತನಿಗೆ ದೀರ್ಘಾಯಸ್ಸು, ಔದಾರ್ಯ, ಬ್ರಹ್ಮಾಸ್ತ್ರದಿಂದ ಹಾಗೂ ಬ್ರಾಹ್ಮಣರ ಶಾಪಗಳಿಂದ ಪ್ರತಿರಕ್ಷಣೆ ನೀಡುತ್ತೇನೆ ಎಂದರು. ನಂತರ ವಾಯುದೇವನನ್ನು ಉದ್ದೇಶಿಸಿದ ಬ್ರಹ್ಮದೇವನು ಸ್ವ ಇಚ್ಛೆಯಿಂದ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದುವ ಇವನು ಅಜೇಯನಾಗುತ್ತಾನೆ. ಅವನು ಬೇಕಾದ ಕಡೆಗೆ ಮತ್ತು ಬೇಕಾದ ವೇಗದಲ್ಲಿ ಪ್ರಯಾಣಿಸಬಲ್ಲನು. ಭವಿಷ್ಯದಲ್ಲಿ ಅನೇಕ ಭವ್ಯವಾದ ಕಾರ್ಯವನ್ನು ಮಾಡಿ ರಾವಣನ ನಾಶಕ್ಕೆ ಸಹಾಯವಾಗುವನು. ಇವನು ಭಗವಾನ್ ರಾಮನನ್ನು ಬಹಳ ಸಂತುಷ್ಟಗೊಳಿಸುವನು ಎಂದು ತಿಳಿಸಿದರು. ದೇವತೆಗಳೆಲ್ಲರೂ ಅಲ್ಲಿಂದ ಹೊರಟ ನಂತರ ವಾಯುದೇವನು ಹನುಮಂತನನ್ನು ಅವನ ತಾಯಿಯಾದಂತಹ ಅಂಜನಾಳ ನಿರ್ವಹಣೆಯಲ್ಲಿ ಬಿಟ್ಟು ಹೊರಟನು. ಸ್ನೇಹಿತರೆ, ರಾಮಾಯಣದ 164ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಈ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಸ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್.